ನಮಸ್ತೆ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ರೇಖಾ ಪ್ರತಾಪ್. ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಇವತ್ತು ಸಂಡೇ ಬೆಳಿಗ್ಗೆಯಿಂದನೇ ತಿಂಡಿಯಿಂದ ಸ್ಟಾರ್ಟ್ ಮಾಡೋಣ ನನ್ನ ವ್ಲಾಗ್ನ ಅಂತ ಶುರು ಮಾಡಿದೆ. ಎಂಥ ಆಯಿತು ಅಂದರೆ ಎಡವಟ್ಟು, ನನಗೆ ನಗು ಬರ್ತಿದೆ, ಇನ್ನೊಂದು ಕಡೆ ಬೇಜಾರು ಆಗ್ತಿದೆ. ನಾನು ವಾಂಗಿಬಾತ್ ಪೌಡ್ರ್ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ತೀನಿ, ತರಕಾರಿ ಎಲ್ಲ ಹಾಕಿ. ಸೊ ಇವತ್ತು ತರಕಾರಿ ಏನೂ ಇರಲಿಲ್ಲ, ಅವರೆಕಾಳಿತ್ತು ಅಂದ್ಬಿಟ್ಟು ಮಾಡ್ತಿದ್ದೆ. ಯಾವ ಥರ ಅಂದರೆ ರವೆನ ನೀಟಾಗಿ ಹುರ್ಕೋಬೇಕು, ಸಿಮ್ಮಲ್ಲೇ ಹುರ್ಕೊಂಡು ಘಮ ಘಮ ಅನ್ನೋ ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಮಾಡೋ ವಿಧಾನ. ಕಾಫಿ ಕುಡಿಯೋಣ ಬನ್ನಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮನ್ನು. ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತ. ಬಟ್ ಡೈಲಿ ನಾವೇನು ಮಾಡ್ತೀವಿ ಅನ್ನೋದನ್ನ ಶೇರ್ ಮಾಡೋಣ ಇವತ್ತು ಸಂಡೇ ಅಂದ್ಬಿಟ್ಟು ಶುರು ಮಾಡಿದೆ. ಕುಕ್ಕರಲ್ಲಿ ಅವರೆಕಾಳು ಬೇಯಕ್ಕೆ ಇಟ್ಟಿದ್ದೀನಿ, ಕಾಫಿ ಮಾಡಿ ಇಟ್ಕೊಂಡಿದ್ದೀನಿ. ಏನಾಯಿತು ಅಂದರೆ ನಾನು ಉಪ್ಪಿಟ್ಟು ಮಾಡಿದೆ, ಎಲ್ಲ ರೆಡಿ ಮಾಡಿಕೊಂಡೆ, ಆದರೆ ಅದನ್ನು ಪ್ರಿಪೇರ್ ಮಾಡೋದನ್ನೇ ನಿಮಗೆ ತೋರಿಸಿಲ್ಲ. ಯಾಕಂದರೆ ಪ್ರಿಪೇರ್ ಮಾಡಬೇಕಾದ್ರೆ ವಿಡಿಯೋ ಆಫ್ ಆಗಿಬಿಟ್ಟಿದೆ, ನೋಡ್ಕೊಂಡಿಲ್ಲ. ಈರುಳ್ಳಿ ಟೊಮೊಟೊನೂ ಕರ್ಬೇವಿನ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡು, ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು, ಟೊಮೊಟೊ ಹಾಕ್ಕೊಂಡು, ಅವರೆಕಾಳು ಬೇಯಿಸಿದ್ನ ಹಾಕ್ಕೊಂಡು, ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡು, ಅದಕ್ಕೆ ಎಷ್ಟು ಬೇಕು ನೀರು ಹಾಕ್ಕೊಂಡು ಉಪ್ಪಿಟ್ಟು ಮಾಡೋದು ಚೆನ್ನಾಗಿರುತ್ತೆ. ಇವಳು ನೋಡಿ, ನನ್ನ ಮೈದನ ಮಗಳು ನನ್ನ ಮಗನ ಟೀಸ್ ಮಾಡ್ತಿದ್ದಾಳೆ. ಅವನು ನೀರು ಎರ್ಚಕ್ಕೆ ಹೋದ, ಅವಳು ಓಡ್ಬಿಟ್ಲು, ಬೀಳಲಿಲ್ಲ. ಪ್ರತಿ ಸಲಿನೂ ಅದೇ ಕೆಲಸ ಮಾಡ್ತಾರೆ ಅವಳಿಗೆ. ಪಾಪ ಓಡಾಡ್ಬೇಕಾರೆ ಎಲ್ಲ ನೀರು ಎರ್ಚಿ ಕಳಿಸ್ತಾ ಇರ್ತಾರೆ, ಅದಕ್ಕೆ ಟೀಸ್ ಮಾಡ್ತಿದ್ದಾಳೆ. ಇವನು ನನ್ನ ಮೈದನ ಮಗ, ಬಾರೋ ಗಗನ್ ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಕರೆದಿದ್ದು ಬಂದ. ಪಾಪ ಇಲ್ಲಿ ನೋಡಿ ನಮ್ಮ ಮನೆ ರಾಣಿರ್ನ ಸೀರೆ ಎಕ್ಸ್ಪೋ ಅಂತ ನಾನು ಎಳ್ಕೊಂಡು ಹೋಗಿ ಅಲ್ಲಿ ಕೂರಿಸ್ತಾರೆ. ಬಟ್ ನಾನು ಬಿಡಲ್ಲ, ಅವ್ರನ್ನೇ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನೋಡಿ, ಒಳಗಡೆಯಿಂದ ತಂದು ಸೀರೆನ ಈಚೆನೇ ಬಿಚ್ಚಿ ಎಲ್ಲನೂ ಡಿಸ್ಪ್ಯಾಚ್ ಮಾಡ್ತಿದ್ದಾರೆ. ಹೆಂಗೆ ಬಿಚ್ತಿದ್ದಾರೆ ಅಂತಂದರೆ ಉಟ್ಕೊಂಡು ನೋಡ್ಬಿಡ್ತಾರೆ ಅನಿಸುತ್ತೆ, ಆ ಲೆವೆಲಿಗೆ ಬಿಚ್ಚಾಕ್ತಾ ಇದ್ದಾರೆ. ಅದ್ರ ಕಲ್ಲರು ಡ್ಯಾಮೇಜ್ ಆಗಿದ್ರೆ ಒಳಗಡೆ ಎಲ್ಲ ಬಿಚ್ಚಿ ತೋರಿಸಲ್ಲ, ಸರ್ಗು ಅದನ್ನೆಲ್ಲ ಬಿಚ್ಚಿ ತೋರಿಸ್ತಾರೆ. ನೋಡಿ ನಮ್ಮ ಚಿಕ್ಕಮ್ಮ, ಇವ್ರು ನಮ್ಮ ದೊಡ್ಡಮ್ಮ. ಎಲ್ಲರಿಗೂ ಸಾಕಾಗ್ಬಿಟ್ಟಿದೆ, ಇವು ಬಂದರೆ ಸಾಕು ಈಚೆಗೆ ಅಂತ ಪಾಪ ಕೂತಿದ್ದಾರೆ. ಈ ಹೆಣ್ಣೈಕ್ಳು ಯಾರ ಮಾತು ಕೇಳ್ತಾ ಇಲ್ಲ, ಆ ಥರ ಆಡ್ತಿದ್ದಾವೆ. ಸೀರೆ ತಗೊಂಡವಳು ನಮ್ಮ ಅಣ್ಣನ ಮಗಳು, ದೊಡ್ಡಮ್ಮ ಅಣ್ಣನ ಮಗಳೇ ಬಂದಿರೋದು ಊರಿಂದ. ಅವರೇ ಸೀರೆ ನೋಡಬೇಕು ಅಂತ ಅವ್ರಿಗೋಸ್ಕರ ಬಂದಿದ್ದು ಪರ್ಟಿಕ್ಯುಲರ್. ಆಯಿತು, ಕರ್ಕೊಂಡು ಬಂದಾಯಿತು, ತೋರಿಸಾಯಿತು, ತೊಗೊಂಡಾಯಿತು, ಅವ್ರಿಗೂ ಖುಷಿ ಆಯಿತು. ಬಟ್ ನಮಗೆ ಅದೇ ಜಾಗಕ್ಕೆ ಹೋಗಿ ಅಲ್ಲೇ ನೋಡಿ ಸಿಕ್ಕಾಬಟ್ಟೆ ಬೋರ್ ಆಗಿಬಿಟ್ಟಿದೆ. ಬಟ್ ಹೊಸ್ಬ್ರಿಗೆ ಹೋದಾಗ ಅದು ಹೊಸದು ಅನಿಸುತ್ತೆ, ನಮಗೆ ಹಳೇದಾಗ್ಬಿಟ್ಟಿದೆ. ಇವರಿಬ್ಬರು ನೋಡಿ ಅಮ್ಮ ಮಗಳು, ನನಗೆ ಸಾಕಾಗಿ ಕರಿತಾ ಇದ್ದೀನಿ. ನಮ್ಮ ಅಣ್ಣನ ಮಗಳು ನನ್ನೇ ಸೇರಿಸ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ. ಸಾಕು ಬನ್ರಮ್ಮ ಹೋಗೋಣ, ಎಲ್ಲರೂ ಸಾಕಾಗ್ಬಿಟ್ಟಿದ್ದಾರೆ. ನಮ್ಗೆ ಈಚೆ ಕಡೆ ಒಂದು ಚಾಟ್ ಅಂಗಡಿ ಇತ್ತು, ನಾನು ನಮ್ಮ ಅಣ್ಣನ ಮಗಳು ಕೂತ್ಕೊಂಡು ತಿಂತಾಯಿದ್ವಿ. ಅಲ್ಲೂ ಕೇಕು, ಬನ್ನು, ಬಟರು, ಪಾನಿಪುರಿ, ಬನ್ನಕ್ಕೆ ಬಟರ್ ಹಾಕ್ಬಿಟ್ಟು ಗುಲ್ಕನ್ ಹಾಕ್ಬಿಟ್ಟು ಕೊಟ್ಟರು. ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ನಾನು, ಅದನ್ನೇ ತಿನ್ಕೊಂಡು ನಡೀರಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇವತ್ತು ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಫ್ರೆಂಡ್ಶಿಪ್ ಡೇ.